ರಾಜ್ಯದ ಸಚಿವರು ಹಾಗೂ ಶಾಸಕರ ವಿದೇಶ ಪ್ರವಾಸಕ್ಕೆ ಬ್ರೇಕ್ ಅನ್ನ ಹಾಕಲಾಗಿದೆ. ನಿನ್ನೆಯಷ್ಟೇ ಈ ಸಚಿವರು ಹಾಗೂ ಶಾಸಕರಿಗೆ ಈ ಫಾರಿನ್ ಟ್ರಿಪ್ ಅನ್ನ ಕಳಿಸಲಾಗುತ್ತೆ ಅನ್ನುವಂತಹ ಮಾಹಿತಿ ಸಿಕ್ಕಿತ್ತು. ಇದೀಗ ಈ ಸಚಿವರು ಹಾಗೂ ಶಾಸಕರ ವಿದೇಶಿ ಪ್ರವಾಸಕ್ಕೆ ಬ್ರೇಕ್ ಬಿದ್ದಿದೆ. ಯಾವುದೇ ಅಧ್ಯಯನ ಪ್ರವಾಸ ಕೈಗೊಳ್ಳದಂತೆ ಎಐಸಿಸಿ ಸೂಚನೆಯನ್ನ ನೀಡಿದೆ. ಸಿಎಂ ಡಿಸಿಎಂ ಇಬ್ಬರಿಗೂ ಸೂಚನೆಯನ್ನ ಕೊಟ್ಟಿರೋದು ಸುರ್ಜೇವಾಲಾ. ಸರ್ಕಾರದ ಮಟ್ಟದ ಯಾವುದೇ ಪ್ರವಾಸ ಬೇಡ ಎಂದು ಸೂಚನೆ ನೀಡಲಾಗಿದೆ. ರಾಜ್ಯದ ಸಚಿವರು ಹಾಗೂ ಶಾಸಕರ ವಿದೇಶಿ ಪ್ರವಾಸಕ್ಕೆ ಇದೀಗ ಬ್ರೇಕ್ ಬಿದ್ದಿದೆ. ಯಾವುದೇ ಅಧ್ಯಯನ ಪ್ರವಾಸ ಕೈಗೊಳ್ಳದಂತೆ ಎಐಸಿಸಿ ಸೂಚನೆಯನ್ನ ನೀಡಿದೆ. ಸಿಎಂ ಹಾಗೂ ಡಿಸಿಎಂ ಇಬ್ಬರಿಗೂ ಸಹ ಸುರ್ಜೇವಾಲಾ ಸೂಚನೆಯನ್ನ ಕೊಟ್ಟಿರೋದು ಸರ್ಕಾರದ ಮಟ್ಟದ ಯಾವುದೇ ಪ್ರವಾಸ ಕೈಗೊಳ್ಳೋದು ಬೇಡ ಅನ್ನುವಂತಹ ಸೂಚನೆಯನ್ನ ಹೈಕಮಾಂಡ್ನಿಂದ ನೀಡಲಾಗಿದೆ. ಸದ್ಯ ರಾಜ್ಯದ ಸಚಿವರು ಹಾಗೂ ಶಾಸಕರು ವಿದೇಶ ಪ್ರವಾಸವನ್ನ ಕೈಗೊಳ್ತಾರೆ. ಅಧ್ಯಯನ ನಡೆಸೋದಕ್ಕೆ ಬ್ಯಾಚ್ ವೈಸ್ 3 ಬ್ಯಾಚ್ಗಳಾಗಿ ಸಚಿವರು ಹಾಗೂ ಶಾಸಕರು ಹೋಗ್ತಾರೆ ಅಂತೆಲ್ಲ ಮಾಹಿತಿ ಇತ್ತು. ಮಾರ್ಚ್ 1 ಒಳಗಡೆ ಅವರೆಲ್ಲರೂ ರಿಟರ್ನ್ ಆಗಬೇಕು. ಸಿಎಂ ಇದಕ್ಕೆ ಪರ್ಮಿಷನ್ ಅನ್ನ ಕೊಟ್ಟಿದ್ದಾರೆ. ಹೀಗೆಲ್ಲ ಒಂದಷ್ಟು ಮಾಹಿತಿಗಳು ಇತ್ತು. ಬಟ್ ಇದಕ್ಕೆ ಹೈಕಮಾಂಡ್ ಬ್ರೇಕ್ ಅನ್ನ ಹಾಕಿದೆ. ಸುರ್ಜೇವಾಲಾ ಅವರು ಈ ಸಿಎಂ ಹಾಗೂ ಡಿಸಿಎಂ ಇಬ್ಬರಿಗೂ ಸಹ ಸೂಚನೆಯನ್ನ ಕೊಟ್ಟಿದ್ದಾರೆ. ಯಾವುದೇ ಅಧ್ಯಯನ ಪ್ರವಾಸ ಬೇಡ, ಯಾವುದೇ ಫಾರಿನ್ ಟ್ರಿಪ್ ಮಾಡೋದು ಬೇಡ ಅನ್ನುವಂತಹ ಸೂಚನೆಯನ್ನ ಎಐಸಿಸಿಯಿಂದ ಹೈಕಮಾಂಡ್ನಿಂದ ನೀಡಲಾಗಿದೆ. ಹೀಗಾಗಿ ಸದ್ಯ ರಾಜ್ಯದ ಸಚಿವರು ಹಾಗೂ ಶಾಸಕರ ವಿದೇಶಿ ಪ್ರವಾಸಕ್ಕೆ ಬ್ರೇಕ್ ಬಿದ್ದಂತಾಗಿದೆ. ಸರ್ಕಾರದ ಮಟ್ಟದ ಯಾವುದೇ ಪ್ರವಾಸ ಈಗ ಬೇಡ ಅನ್ನುವಂತಹ ಸೂಚನೆಯನ್ನ ಎಐಸಿಸಿ ಕಡೆಯಿಂದ ನೀಡಲಾಗಿದೆ. ದೆಹಲಿಯಿಂದ ಬಂದಿರುವಂತಹ ಕಮಾಂಡ್ ಇದು. ಹೀಗಾಗಿ ಈ ಮಿನಿಸ್ಟರ್ಸ್ ಹಾಗೂ ಎಂಎಲ್ಎಗಳ ಈ ಫಾರಿನ್ ಟ್ರಿಪ್ಗೆ ಬ್ರೇಕ್ ಬಿದ್ದಂತೆ ಆಗಿದೆ. ಸಿಎಂ ಹಾಗೂ ಉಪಮುಖ್ಯಮಂತ್ರಿ ಇವರಿಗೇನೆ ಖುದ್ದಾಗಿ ಸೂಚನೆಯನ್ನ ಹೈಕಮಾಂಡ್ನಿಂದ ನೀಡಲಾಗಿರೋದು. ಹೀಗಾಗಿ ಇಲ್ಲಿನ ಶಾಸಕರು ಹಾಗೂ ಸಚಿವರ ವಿದೇಶಿ ಪ್ರವಾಸಕ್ಕೆ ಇದೀಗ ತಣ್ಣೀರೆರಚಿದಂತೆ ಆಗಿದೆ. ಅಧ್ಯಯನ ಪ್ರವಾಸ ಮಾಡೋದಕ್ಕೆ ಬ್ಯಾಚ್ ವೈಸ್ಗಳಾಗಿ ಇಲ್ಲಿನ ಸಚಿವರು ಹಾಗೂ ಶಾಸಕರನ್ನ ಕಳಿಸಬೇಕು ಅನ್ನೋ ನಿಟ್ಟಿನಲ್ಲಿ ಪ್ಲಾನ್ ಅನ್ನ ರೂಪಿಸಲಾಗಿತ್ತು, ತಂಡಗಳನ್ನಾಗಿ ಮಾಡಲಾಗಿತ್ತು.